ಸಾಗರ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಈಗ ಚುನಾವಣಾ ಕಣ ರಂಗೇರಿದೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸಾಗರ ತಾಲೂಕು ಘಟಕಕ್ಕೆ ಮೇ 1ರಂದು ಮಹತ್ವದ ಚುನಾವಣೆ ನಡೆಯಲಿದೆ. ಈ ಬಾರಿ ಶ್ರೀ ಸದ್ಗುರು ಶಿಕ್ಷಕರ ಬಳಗವು ಮಾಲ್ತೇಶಪ್ಪ ಅವರ ನೇತೃತ್ವದಲ್ಲಿ 12 ಅಭ್ಯರ್ಥಿಗಳ ಬಲಿಷ್ಠ ತಂಡದೊಂದಿಗೆ ಕಣಕ್ಕಿಳಿದಿದ್ದು ಶಿಕ್ಷಕರ ಹಿತರಕ್ಷಣೆ ಮತ್ತು ಬಲವರ್ಧನೆಯ ಸಂಕಲ್ಪ ಮಾಡಿದೆ. ವಿಶೇಷವೆಂದರೆ ಕರೂರು ಭಾಗದಂತಹ ಹಿಂದುಳಿದ ಪ್ರದೇಶಗಳಿಗೂ ಈ ಬಾರಿ ಪ್ರಾತಿನಿಧ್ಯ ನೀಡುವ ಮೂಲಕ ಸರ್ವರನ್ನ ಒಳಗೊಳ್ಳುವ ವಿಶಿಷ್ಟ ಪ್ರಯತ್ನಕ್ಕೆ ಬಳಗವು ಕೈ ಹಾಕಿದೆ. ಸಾಗರದ ಶಿಕ್ಷಕರ ಬಹುದಿನಗಳ ಕನಸಾದ ಸುಸಜ್ಜಿತ ಗುರುಭವನ ನಿರ್ಮಾಣವೇ ಬಳಗದ ಪ್ರಮುಖ ಅಜೆಂಡಾ. ಸರ್ಕಾರದ ಸಹಕಾರದೊಂದಿಗೆ ಶಿಕ್ಷಕರ ಸೇವಾ ಚಟುವಟಿಕೆಗಳ ಕೇಂದ್ರವನ್ನಾಗಿ ಈ ಭವನವನ್ನ ರೂಪಿಸಲು ತಂಡವು ಪಣತೊಟ್ಟಿದೆ. ಇದರೊಂದಿಗೆ ಮಹಿಳಾ ಮತ್ತು ಹಿರಿಯ ಶಿಕ್ಷಕರ ಅನುಕೂಲಕ್ಕಾಗಿ ಪ್ರತಿ ಹೋಬಳಿ ಮಟ್ಟದಲ್ಲಿ ಸದ್ಗುರು ಶಿಕ್ಷಕರ ಕಾರ್ನರ್ ಆರಂಭಿಸುವ ವಿನೂತನ ಯೋಜನೆಯನ್ನ ತಂಡವು ಮುಂದಿಟ್ಟಿದೆ. ಕರೂರು ಭಾಗದ ಶಿಕ್ಷಕರಿಗೆ ಮೊದಲ ಬಾರಿಗೆ ಚುನಾವಣಾ ಪ್ರಾತಿನಿಧ್ಯ ನೀಡಿರುವುದು ಈ ತಂಡದ ಒಳಗೊಳ್ಳುವಿಕೆಯ ರಾಜಕಾರಣಕ್ಕೆ ಸಾಕ್ಷಿಯಾಗಿದೆ. ಪ್ರಸ್ತುತ ಶಿಕ್ಷಕರು ಎದುರಿಸುತ್ತಿರುವ ಆನ್ಲೈನ್ ಕೆಲಸದ ಒತ್ತಡ ಹಾಗೂ ಯುಡೈಸ್ ತಾಂತ್ರಿಕ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸುವ ಭರವಸೆಯನ್ನ ಸದ್ಗುರು ಬಳಗದ 12 ಅಭ್ಯರ್ಥಿಗಳು ನೀಡಿದ್ದಾರೆ. ನಾವೆಲ್ಲರೂ ನಾಯಕರು, ಶಿಕ್ಷಕರ ಸೇವೆಗಾಗಿ ಸದಾ ಸಿದ್ಧ, ಯಾವುದೇ ಆಮಿಷಗಳಿಗೆ ಒಳಗಾಗದೆ ಶಿಕ್ಷಕರು ತಮ್ಮ ಅಮೂಲ್ಯ ಮತ ಚಲಾಯಿಸಬೇಕೆಂದು ಬಳಗದ ಅಭ್ಯರ್ಥಿಗಳು ವಿನಂತಿಸಿದ್ದಾರೆ. ಸಾಗರ ಶಿಕ್ಷಕರ ಸಮುದಾಯದ ಘನತೆ ಮತ್ತು ಅಭಿವೃದ್ಧಿಗಾಗಿ ಒಗ್ಗಟ್ಟಿನಿಂದ ಮತ ಚಲಾಯಿಸುವಂತೆ ಚಂದ್ರಪ್ಪ ಮನವಿ ಮಾಡಿದ್ದಾರೆ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ಸಾಗರ ಶಾಖೆಯ ಚುನಾವಣೆ 2026 ದಿನಾಂಕ 1/5/2026 ಅಂದರೆ ನಾಳೆನೇ ಆರಂಭವಾಗಲಿದೆ. ಈ ಚುನಾವಣೆಯಲ್ಲಿ ಶ್ರೀ ಸದ್ಗುರು ಶಿಕ್ಷಕರ ಬಳಗದ 12 ಜನ ಸದಸ್ಯರು ನಾವು ಸ್ಪರ್ಧಾ ಕಣದಲ್ಲಿದ್ದೇವೆ. ಮಾಲ್ತೇಶಪ್ಪ ಅವರ ನಾಯಕತ್ವದಲ್ಲಿ ನಾವು ಎಲ್ಲರೂ 12 ಜನ ಸಹಿತ ಒಂದು ಸರ್ವ ಸಮಾನತೆಯ ಸರ್ವ ಜನಾಂಗದ ಶಾಂತಿಯ ತೋಟದ ಥರದಲ್ಲಿ 12 ಕಟ್ಟಾಳುಗಳಾಗಿ ಶಿಕ್ಷಕರ ಸೇವೆಗೆ ಮುಂದಾಳತ್ವವನ್ನು ವಹಿಸಿದ್ದೇವೆ. ಇಲ್ಲಿ ಯಾರು ಸಹಿತ ವ್ಯಕ್ತಿಗತವಾಗಿ ಎಲ್ಲರಿಗೂ ನಾಯಕತ್ವವನ್ನು ಹಂಚಿದ್ದಾರೆ ಮಾಲ್ತೇಶಪ್ಪನವರು. ಪ್ರತಿಯೊಬ್ಬರು ಸಹಿತ ತಮ್ಮ ತಮ್ಮ ವಿಭಿನ್ನ ಚಟುವಟಿಕೆಗಳ ಮೂಲಕವಾಗಿ ನಾವು ಗುರುತಿಸಿಕೊಂಡಿದ್ದೇವೆ. ಉದಾಹರಣೆ ನನ್ನನ್ನು ತೆಗೆದುಕೊಂಡ್ರೆ ಶರಾವತಿ ಹಿನ್ನೀರಿನ ಒಂದು ಭಾಗದಿಂದ, ಕರೂರು ಭಾಗದಿಂದ ನಾನು ಪ್ರಾತಿನಿಧಿಕವನ್ನ ಮಾಡಿದ್ದೇನೆ. ಈವರೆಗೂ ಒಂದು ಸಾಗರ ಪ್ರಾಥಮಿಕ ಶಿಕ್ಷಕರ ಸಂಘದ ಇತಿಹಾಸದಲ್ಲೇ ಆ ನೆಲದ ವ್ಯಕ್ತಿಗೆ ಈವರೆಗೂ ಈ ಚರಿತ್ರೆಯಲ್ಲೇ ಅವಕಾಶವನ್ನು ಕೊಟ್ಟಿಲ್ಲ. ಆದರೆ ಶ್ರೀಯುತ ಮಾಲ್ತೇಶಪ್ಪ ಅವರ ಶ್ರೀ ಸದ್ಗುರು ಶಿಕ್ಷಕರ ಬಳಗ ನಮಗೆ ಪ್ರಪ್ರಥಮವಾಗಿ ಆ ನೆಲವನ್ನು ಗುರುತಿಸಿ, ಆ ಭಾಗವನ್ನು ಗುರುತಿಸಿ, ಶಿಕ್ಷಕರ ಸಂಖ್ಯೆ ಕಡಿಮೆ ಇದ್ರೂ ಸಹಿತ ಆ ಭಾಗಕ್ಕೆ ಒಂದು ಶಕ್ತಿಯುತವಾದ ನಾಯಕತ್ವವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ನಮಗೆ ಸಮರ್ಥವಾಗಿ ಒಂದು ಅವಕಾಶವನ್ನು ಕೊಟ್ಟಿದೆ. ಮತ್ತು ಶ್ರೀ ಶಿಕ್ಷಕರ ಸದ್ಗುರು ಶಿಕ್ಷಕರ ಬಳಗದ ವಿಶೇಷತೆ ಏನಂದ್ರೆ ಎಲ್ಲ ಸಮಾನವಾದ ಅವಕಾಶಗಳು ಮಹಿಳೆಯರಿಗೆ ಮತ್ತು ಎಲ್ಲ ವರ್ಗಗಳಿಗೆ, ವಿವಿಧ ವರ್ಗಗಳು, ಪ್ರತಿಯೊಂದು ವರ್ಗಗಳಿಗೂ ಸಹಿತ ಸಮಾನವಾದ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಯಾರು ಮೇಲು ಕೀಳು, ಅವನು ಯಾರಿಗೂ ಅವಕಾಶಗಳು ಕಡಿಮೆ ಇದೆ, ಎಲ್ಲೋ ಒಂದ್ ಕಡೆ ಯಾರೋ ಹೇಳ್ಕೊಂಡು ಓಡಾಡುವಂತ ಇಲ್ಲ, ಎಲ್ಲರೂ ನಾಯಕರೇ, 12 ಜನ ಸಹಿತ ನಾಯಕರೇ. ನಮ್ಮ ಉದ್ದೇಶ ಏನಂದ್ರೆ ಇವತ್ತು ಗುರುಭವನ, ಗುರುಗಳಿಗೆ ಒಂದು ಆಶ್ರಯ ತಾಣವಾಗಿ ಸಾಗರದ ನೆಲದಲ್ಲಿ ಒಂದು ಅವಿಚ್ಛಿನ್ನ ಪರಂಪರೆಯಾಗಿ ಕಟ್ಟು ಬೆಳೆಸಿದ್ದಾರೆ ಹಿಂದಿನ ಶಿಕ್ಷಕರು. ಅದಕ್ಕೊಂದು ಜೀವ ತುಂಬುವ ಸರ್ಕಾರದ ಮತ್ತು ಮಾನ್ಯ ಇಲಾಖೆಗಳ ಎಲ್ಲ ಸದುಪಯೋಗವನ್ನು ಪಡ್ಕೊಂಡು ಅದಕ್ಕೊಂದು ಶಕ್ತಿ ಬರುತ್ತೆ. ಶ್ರೀ ಸದ್ಗುರು ಶಿಕ್ಷಕರ ಬಳಗದ ಮುಖ್ಯ ಉದ್ದೇಶ ನಮ್ಮೆಲ್ಲರ ಈ ಸಾಗರ ನೆಲದ ಒಂದು ಅವಿಚ್ಛಿನ್ನ ಶಿಕ್ಷಕರ ಪರಂಪರೆಯಾಗಿ ಬೆಳ್ಕೊಂಡು ಬಂದಿರುವಂತ ಗುರುಭವನ. ಇವತ್ತು ನಾವು ಗುರುಭವನವನ್ನ ಒಂದು ಹೊಸ ರೀತಿಯಲ್ಲಿ ಕಟ್ಟಬೇಕು ಎನ್ನುವ 12 ಜನ ಕಟ್ಟಾಳುಗಳು ಸಿದ್ಧರಿದ್ದೇವೆ. ಅದು ಸರ್ಕಾರದ ಮಾನ್ಯ ಇಲಾಖೆಯ ಮತ್ತು ಎಲ್ಲ ಸಾಗರ ತಾಲೂಕಿನ ಮತ್ತು ಶಿವಮೊಗ್ಗ ಜಿಲ್ಲೆಯ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕ ಸಂಘದ ಸಹಕಾರವನ್ನ ಮತ್ತು ಕರ್ನಾಟಕ ಸರ್ಕಾರ ನೌಕರರ ಸಂಘದ ಸಹಕಾರವನ್ನು ತೆಗೆದುಕೊಂಡು ಕಟ್ಟಬೇಕು ಅನ್ನುವ ಮೊದಲ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ ಈಗಾಗಲೇ ಮಾಲ್ತೇಶಪ್ಪ ಅವರ ಕನಸಿನ ಕೂಸು ಸದ್ಗುರು ಶಿಕ್ಷಕರ ಕಾರ್ನರ್ ಇವತ್ತು ಸಾಗರ ತಾಲೂಕಿನಲ್ಲಿ ಮನೆ ಮನೆಯ ಮಾತಾಗಿದೆ. ಶಿಕ್ಷಕರಿಗೆ, ಅದು ಹೆಚ್ಚಾಗಿ ಮಹಿಳಾ ಶಿಕ್ಷಕರಿಗೆ ವರದಾನವಾದಂತ ಅದೊಂದು ಯೋಜನೆ. ಅದನ್ನ ನಾವು 12 ಜನ ಗೆದ್ದು ಬಂದ್ರೆ ಖಂಡಿತವಾಗಿ ಪ್ರತಿ ಹೋಬಳಿಯಲ್ಲಿ ಸದ್ಗುರು ಶಿಕ್ಷಕರ ಕಾರ್ನರ್ ಅನ್ನ ಆರಂಭಿಸ್ತೇವೆ. ಇದು ಸತ್ಯ. ಜೊತೆಗೆ ಇದರ ಉದ್ದೇಶ ಏನಂದ್ರೆ ನಮ್ಮ ಶಿಕ್ಷಕರಿಗೆ ಇವತ್ತು ಆನ್ಲೈನ್, ಯುಡೈಸ್ ಪ್ರತಿಯೊಂದು ತುಂಬಾ ಹೊರೆ ಆಗ್ತಾ ಇದೆ. ಅದನ್ನ ತಗ್ಗಿಸುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡಬೇಕು. ಈ ನೆಲಕ್ಕೊಂದು ಶಿಕ್ಷಕರಿಗೊಂದು ಹೊಸ ನ್ಯಾಯವನ್ನು ಕೊಡಬೇಕು, ಹೊಸ ಹುಮ್ಮಸ್ಸನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಶಿಕ್ಷಕರಿಗಾಗಿ, ಶಿಕ್ಷಕರಿಗೋಸ್ಕರ, ಶಿಕ್ಷಕರ ಸೇವೆಗಾಗಿ ಸದಾ ಸಿದ್ಧರಿರುವ ಶ್ರೀ ಸದ್ಗುರು ಶಿಕ್ಷಕರ ಬಳಗವನ್ನ ನೀವೆಲ್ಲ ಗೌರವಿಸಬೇಕು ಮತ್ತು ಬೆಂಬಲಿಸಬೇಕು. ಜೊತೆಗೆ ನಿಮ್ಮ ಅಮೂಲ್ಯವಾದ ಮತವನ್ನ ಯಾವುದೇ ಆಮಿಷಗಳಿಗೆ, ಯಾವುದೇ ಒತ್ತಡಗಳಿಗೆ, ಯಾವುದೇ ಏನಂತಾರೆ ಕೆಟ್ಟ ಸುದ್ದಿಗಳಿಗೆ ಬೆಲೆ ಕೊಡದೆ ತಾಯಂದಿರು, ಹಾಗೆ ಹಿರಿಯ ಶಿಕ್ಷಕರು, ಹಿರಿಯ ಸ್ನೇಹಿತರು ಬಂದು ಮತದಾನವನ್ನು ಮಾಡಬೇಕು.
ಮೇ 1 ತಾವೆಲ್ಲ ಮರಿಬಾರದು. ತಾವು ರಜೆಯಲ್ಲಿದ್ದೀರಿ, ಗಣತಿ ಕಾರ್ಯದಲ್ಲಿದ್ದೀರಿ, ಆ ವಿವಿಧ ಕಾರ್ಯಗಳ ಒತ್ತಡದಲ್ಲಿ, ವಿಶೇಷ ಕಾರ್ಯಗಳ ಒತ್ತಡದಲ್ಲಿ ನೀವು ಇದ್ದೀರಿ. ಹಾಗಾಗಿ ಅಲ್ಲಿಂದ ಬಂದು ನಮ್ಮನ್ನು ಗೌರವಿಸಬೇಕು ಅಂತ ಹೇಳ್ತಾ, ನಿಮ್ಮ ಸೇವೆಗೆ ನಮ್ಮ ಮಾಲ್ತೇಶಪ್ಪನವರು ಮತ್ತು ಶ್ರೀ ಸದ್ಗುರು ಶಿಕ್ಷಕರ ಬಳಗ ಸದಾ ಸಿದ್ಧ ಇರುತ್ತೆ. ಇಲ್ಲಿ ಯಾವುದೇ ಗೊಂದಲ ಇಲ್ಲ. ನಾವೆಲ್ಲರೂ ನಾಯಕರೇ. 12 ಜನ 12 ಭಾಗಗಳಿಂದ ಗುರುತಿಸಿದ್ದಾರೆ, 12 ವರ್ಗಗಳಿಂದ ಗುರುತಿಸಿದ್ದಾರೆ. 12 ಜನಕ್ಕೂ ಸಮಾನವಾದ ನ್ಯಾಯವನ್ನ ಮಾಲ್ತೇಶಪ್ಪ ಅವರು ಕೊಟ್ಟಿದ್ದಾರೆ. ಸಾಮೂಹಿಕ ನಾಯಕತ್ವದಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೇವೆ. ಗೆಲ್ತೇವೆ ಅನ್ನೋ ಭರವಸೆ ಇದೆ. ಯಾವುದೇ ಕಾರಣಕ್ಕೂ ನೀವು ಎದೆಗುಂದನೆ ನಮ್ಮ 12 ಜನಕ್ಕೂ ನೀವು ಒಬ್ಬರಿಗೆ ಓಟ್ ಹಾಕದೇ ಇದ್ರೂ ಅದು ನಷ್ಟ. ಹಾಗಾಗಿ 12 ಜನ ಸದಸ್ಯರಿಗೂ ಸಹಿತ ಮತದಾನವನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ಶ್ರೀ ಸದ್ಗುರು ಶಿಕ್ಷಕರ ಬಳಗಕ್ಕೆ ಶಕ್ತಿಯನ್ನು ತುಂಬಬೇಕು. ಈ ಸಾಗರದ ಅವಿಚ್ಛಿನ್ನ ಶೈಕ್ಷಣಿಕ ಪರಂಪರೆಗೆ ಹೊಸ ಅಧ್ಯಾಯವನ್ನು ಬರೀಬೇಕು ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ಕೈ ಮುಗಿದು ಎಲ್ಲರ ಪರವಾಗಿ ಕೈ ಮುಗಿದು ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ಸಾಗರದ ಶಿಕ್ಷಕರಿಗೆ ಸೇವೆ ಮಾಡಲು ನಮಗೆ ಶ್ರೀ ಸದ್ಗುರು ಬಳಗಕ್ಕೆ ಅವಕಾಶವನ್ನ ಕೊಡಿ ಅಂತ ಹೇಳ್ತಾ ನಿಮ್ಮನ್ನೆಲ್ಲ ಮೇ 1ನೇ ತಾರೀಕು ನಾಳೆ ಎದುರು ನೋಡ್ತಾ ಇರ್ತೇವೆ. ನಿಮ್ಮ ನಗುಮುಖದ ಮತದಾನವನ್ನ ನಾವೆಲ್ಲ ನಿರೀಕ್ಷೆ ಮಾಡ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಶ್ರೀ ಸದ್ಗುರು.